ಸ್ವಾಗತ. ನಾನು ಶ್ರುತಿ ಪಾಟೀಲ್. ನಟಿ ಕರಿಷ್ಮಾ ಕಪೂರ್ಗೆ ತಂದೆ ರಣಧೀರ್ ಕಪೂರ್ ಹೇಳಿದ್ದೇನ್ ಗೊತ್ತಾ? ಬಾಲಿವುಡ್ನ ಕರಿಷ್ಮಾ ಕಪೂರ್ ಜಗತ್ತಿನ ಅತ್ಯುತ್ತಮ ನಟಿಯರಲ್ಲಿ ಒಬ್ರು. ಕರಿಷ್ಮಾ ಕಪೂರ್ ಮಾಜಿ ಪತಿ ಸಂಜಯ್ ಕಪೂರ್ ಏಪ್ರಿಲ್ 13ರಂದು ಪ್ರಿಯಾ ಸಚ್ದೇವ್ ಅವರನ್ನ ವರಿಸಿದ್ರು. ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಈಗ ಬಿ ಟೌನ್ ನಲ್ಲಿ ಕರಿಷ್ಮಾ ಕಪೂರ್ ತಮ್ಮ ಬಾಯ್ ಫ್ರೆಂಡ್ ಸಂದೀಪ್ ತೋಷ್ನಿವಾಲ್ ಜೊತೆ ಎರಡನೇ ಮದುವೆ ಆಗ್ತಾರಾ ಎಂಬ ಗುಸುಗುಸು ಕೇಳ್ಬರ್ತಾ ಇದೆ. ಆದ್ರೆ ಈ ಬಗ್ಗೆ ನಟಿ ಎಂದು ಮಾಧ್ಯಮಗಳ ಮುಂದೆ ತುಟಿಕ್ ಪಿಟಿಕ್ ಅಂದಿಲ್ಲ. ಕರಿಷ್ಮಾ ಮಾತನಾಡದಿದ್ರೇನಂತೆ, ಅವರ ತಂದೆ ಕರಿಷ್ಮಾ ಅವರ ಎರಡನೇ ಮದುವೆ ಬಗ್ಗೆ ಮಾತನಾಡ್ತಿದ್ದಾರೆ. ಅಸಲಿ ಅವರು ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಏನಂದ್ರು ಅಂತ ಹೇಳ್ಬಿಡ್ತೀವಿ ಕೇಳಿ. ಕರಿಷ್ಮಾ ಜೀವನದಲ್ಲಿ ತುಂಬಾ ಸೆಟಲ್ಡ್ ಆಗಿ ಸಂತೋಷವಾಗಿದ್ದಾಳೆ. ಮದುವೆ ಬಗ್ಗೆ ನಾನು ಎಂದೂ ಅವಳ ಜೊತೆ ಮಾತನಾಡಿಲ್ಲ. ಹಾಗಿದ್ದು ಏನಾದ್ರೂ ಅವಳು ಪ್ಲಾನ್ ಮಾಡಿದ್ರೆ ನನ್ನ ಆಶೀರ್ವಾದ ಖಂಡಿತ ಇರುತ್ತದೆ ಎಂದು ರಣಧೀರ್ ಕಪೂರ್ DNA ಜೊತೆ ಹೇಳಿದ್ದಾರೆ. ತಮ್ಮ ಮಗಳ ಮದುವೆ ಬಗ್ಗೆ ಮಾತು ಮುಂದುವರಿಸಿ, ಕರಿಷ್ಮಾಗೆ ಎರಡನೇ ಮದುವೆ ಬೇಕು ಎನಿಸಿರುವುದನ್ನ ನಾನು ಎಂದೂ ನೋಡಿಲ್ಲ. ಹಾಗೂ ಮದುವೆ ಆಗ್ಬೇಕು ಎಂದು ಬಯಸಿದ್ರೆ ಯಾವಾಗ ಬೇಕಾದ್ರೂ ಆಗ್ಲಿ. ಆದ್ರೆ ಒಬ್ಳು ತಾಯಿಯಾಗಿ ಸಂತೋಷವಾಗಿದ್ದಾಳೆ ಎಂದ್ರು ರಣಧೀರ್ ಕಪೂರ್. ಇನ್ನು DNA ನೀಡಿದ್ದ ಸಂದರ್ಶನದಲ್ಲಿ ಅಳಿಯ ಸೈಫ್ ಅಲಿ ಖಾನ್ ಬಗ್ಗೆ ರಣಧೀರ್, ಕರೀನಾ ಕಪೂರ್ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ. ಅದಕ್ಕೆ ಕಾರಣ ಸೈಫ್ ಆಕೆಯನ್ನ ಅಷ್ಟೊಂದು ಪ್ರೀತಿಸುತ್ತಾರೆ. ನನಗೆ ಆತ ಅದ್ಭುತವಾದ ಅಳಿಯ ಹಾಗೂ ಉತ್ತಮ ವ್ಯಕ್ತಿತ್ವದವರು ಎಂದಿದ್ದಾರೆ. ಹಿರಿಯ ನಟ ರಣಧೀರ್ ಕಪೂರ್ ತಮ್ಮ ಮೊಮ್ಮಕ್ಕಳಾದ ಸಮೈರಾ, ಕಿಯಾನ್ ಮತ್ತು ತೈಮಾರ್ ಅಲಿ ಖಾನ್ ಬಗ್ಗೆ ಹೆಮ್ಮೆ ಪಡ್ತಾರೆ. ಅವರೊಂದಿಗೆ ಅನುಬಂಧದ ಬಗ್ಗೆ ನನ್ನ ಮೊಮ್ಮಕ್ಕಳು ನನ್ನ ಲೈಫ್ ಲೈನ್ ಎಂದು ಹೇಳ್ತಾರೆ. ಸಮಯ ಸಿಕ್ಕಾಗೆಲ್ಲ ನಾನು ಕುಟುಂಬದವರನ್ನ ಭೇಟಿ ಮಾಡಲು ಪ್ರಯತ್ನ ಪಡ್ತೇನೆ. ಎಲ್ಲರೂ ಕೌಟುಂಬಿಕ ಮನಸ್ಸಿನವರು. ನಮಗೆ ಫ್ಯಾಮಿಲಿಯವರೆಲ್ಲ ಸಂತೋಷವಾಗಿರುವುದೇ ಮುಖ್ಯ. ಪ್ರತಿಯೊಬ್ಬರು ಹುಟ್ಟುಹಬ್ಬವನ್ನ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಭೇಟಿ ಆಗ್ತಿರ್ತೇನೆ ಎಂದು ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಇದೀಗ ಕರಿಷ್ಮಾ ಎರಡನೇ ಮದುವೆ ಆಗೋಕೆ ಸಜ್ಜಾಗಿದ್ದು, ಯಾವಾಗ ಆಗ್ತಾರೆ ಹೇಗಾಗ್ತಾರೆ ಅನ್ನೋದನ್ನ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.